ನಮಸ್ಕಾರ ಸ್ನೇಹಿತರೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ಮಾಹಿತಿ ಬಂದಿತ್ತು. ತಿರುಪತಿಯಲ್ಲಿ ನಕಲಿ ತುಪ್ಪ ಮಾರಾಟ ಮಾಡಿ 250 ಕೋಟಿ ನಷ್ಟ ಮಾಡಿದ್ದಾರೆ. 68 ಲೀಟರ್ ಕೆಜಿ ನಕಲಿ ತುಪ್ಪ 250 ಕೋಟಿ ವರ್ತ್. ಸುಮಾರು 2019ರಿಂದ 2024 ತನಕ ನಕಲಿ ತುಪ್ಪ ಮಾರಾಟ ಮಾಡಿದ್ದಾರೆ. ಉತ್ತರಾಖಂಡದಲ್ಲಿ ಒಬ್ಬ ವ್ಯಕ್ತಿ, ಅಜಯ್ ಅಂತ ವ್ಯಕ್ತಿ, ಈ ನಕಲಿ ತುಪ್ಪನ ಮಾರಾಟ ಮಾಡಿದ್ದಾನೆ. ನಿಮ್ಗೆ ಜ್ಞಾಪಕ ಇರ್ಬೋದು, KMF ತಿರುಪತಿಯವರು ಬ್ಯಾನ್ ಮಾಡಿದ್ರು, ನಮ್ಮ ತುಪ್ಪ ಸರಿ ಇಲ್ಲ ಅಂತ. ಇದರಿಂದ ಕನ್ನಡದ ರೈತರಿಗೆ 250 ಕೋಟಿ ಏನು ಕರ್ನಾಟಕದ ರೈತರು ಸಪ್ಲೈ ಮಾಡಬೇಕಾಗಿತ್ತು, ಆ ತುಪ್ಪ ನಿಂತೋಗಿತ್ತು. ತಿರುಪತಿ ಕಳಿಸಿರೋ ತುಪ್ಪ ನಿಂತೋಗಿ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದ ತಿರುಪತಿಯವರು ತುಪ್ಪ ತಗೊಳ್ಳೋಕೆ ಶುರು ಮಾಡಿದ್ರು. ನಾನು ನಮ್ಮ ಬೆಂಗಳೂರು ದಕ್ಷಿಣ ಸಂಸದರಾದ ತೇಜಸ್ವಿ ಸೂರ್ಯ ಅವ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದ್ರೆ, ನೀವು ಹಲವಾರು ವಿಷಯಗಳೆತ್ಕೊಂಡು ಹೋರಾಟ ಮಾಡ್ತಿದ್ದೀರಾ. ಮೆಟ್ರೋ ದರ ಇಳಕ್ಕೆ, ಮತ್ತೆ ನಮ್ಮ ಲಾಲ್ಬಾಗ್ ವಿಷಯಗಳು, ನಮ್ಮ ಯಾವುದು ಅಂಡರ್ಗ್ರೌಂಡ್ ಟನಲ್ ವಿಷಯಗಳು. ಒಳ್ಳೇದು. ನಿಮಗೆ ಕಾಂಗ್ರೆಸ್ ಪಕ್ಷ ಎಲ್ಲೇ ಅಧಿಕಾರದಲ್ಲಿರುತ್ತೋ ಅವಾಗ ನೀವು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗ್ಬಿಟ್ಟು ಜನಗಳ ವಿಷಯ ಎಲ್ಲ ತಗೋತೀರಾ. BJP ಸರ್ಕಾರ ಇದ್ರೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರ್ತೀರ. ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ತೇಜಸ್ವಿ ಸೂರ್ಯ ಅವರೇ. ಆಂಧ್ರ ಪ್ರದೇಶದಲ್ಲಿ ತಿರುಪತಿ ಅಲ್ಲಿ ನಿಮ್ಮದೇ ಆದ NDA ಸರ್ಕಾರ ಇದೆ, ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದೆ. ನೀವು ಭಾರತದ ಒಬ್ಬರು ಸಂಸದರಾಗಿದ್ದೀರಾ, ಬೆಂಗಳೂರು ನಗರನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ತಾಕತ್ತಿದ್ರೆ, ನಿಜವಾಗ್ಲೂ ನಿಮಗೆ ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇದ್ರೆ, ನೀವು ಇಲ್ಲಿ ಏನು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀರೋ, ಹೋಗಿ ನಿಮ್ಮದೇ NDA ಸರ್ಕಾರ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ, ಅವರಿಗೆ ಹೋಗಿ ತಿಳಿಸ್ಕೊಡಿ. ಅವ್ರ ಹತ್ರ ಹೋಗಿ, ನೀವು ಯಾವುದೇ ಕಾನೂನು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮದೇ ಸರ್ಕಾರ. ಹೋಗಿ ಕರ್ನಾಟಕದ KMF ಇಂದ ನಂದಿನಿ ತುಪ್ಪ ತಗೊಳ್ಳಿ. ಪ್ಯೂರ್ ತುಪ್ಪ ಇದು, ಹಲವಾರು ವರ್ಷಗಳಿಂದ ಬಂದಿದೆ. ನಮ್ಮ ಕನ್ನಡದ ರೈತರು ಹಸುವಿನ ಹಾಲಿಂದ ಮಾಡಿರೋ ತುಪ್ಪ ಇದು. ಇದನ್ನ ಬಳಕೆ ಮಾಡಬೇಕು ಅಂತ ನೀವು ಹೋಗಿ ನಿಮ್ಮದೇ ಆದ NDA ಸರ್ಕಾರದಲ್ಲಿ ಮನವಿ ಮಾಡಿ ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡ್ತೀರಾ, ಅಥವಾ ಯಾವಾಗ ಬರೀ ನಿಮ್ಮ ಅಪೋಸಿಷನ್ ಪಾರ್ಟಿ ಇರುತ್ತೋ ಅಲ್ಲಿ ಮಾತ್ರ ನೀವು ಎದ್ಬಿಟ್ಟು ಜನಪರ ಹೋರಾಟಗಳು ಮಾಡ್ತೀರೋ, ಇದನ್ನ ಪ್ರೂವ್ ಮಾಡಿ. ಹೋಗಿ ಇವತ್ತು 250 ಕೋಟಿ, ಇವತ್ತು ಬಡವ ಕರ್ನಾಟಕದ ರೈತನಿಗೆ ಹಣ ಬಂದಿದ್ರ 250 ಕೋಟಿ ಹಣ, ಎಷ್ಟೋ ಬಡ ರೈತರು ಉದ್ಧಾರ ಆಗ್ತಿದ್ರು. ಇವತ್ತು ನಾನು ನಿಮ್ಗೆ ಮತ್ತೆ ಚಾಲೆಂಜ್ ಮಾಡ್ತೀನಿ. ನಿಜವಾಗ್ಲೂ ನಿಮಗೆ ಜನಗಳ ಮೇಲೆ ಕಾಳಜಿ ಇದ್ರೆ, ನಿಜವಾಗ್ಲೂ ನಿಮಗೆ ಕರ್ನಾಟಕದ ರೈತರ ಮೇಲೆ ಕಾಳಜಿ ಇದ್ರೆ, ನಿಮ್ಮದೇ NDA ಸರ್ಕಾರ ಇದೆ, ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ. ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಇದೇನು ತಿರುಪತಿ ಲಡ್ಡು ವಿಷಯ ಆಚೆ ಬಂದಿದೆ, ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ತುಪ್ಪ ನಮ್ಮ ನಂದಿನಿ KMF ಅವ್ರು ಕೊಡ್ತಾರೆ, ಅದನ್ನ ತಗೋಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿ, ಅವ್ರ ಆರ್ಡರ್ ತಗೊಂಡು ನಮ್ಮ KMF ಕೊಡಿ. ಅವಾಗ ಒಪ್ಕೋತೀನಿ ನೀವು ನಿಜವಾಗ್ಲೂ ಜನಗಳ ಪರ ಇದ್ದೀರಾ ಅಂತ. ಇಲ್ಲದೆ ಹೋದ್ರೆ ನಾನು ಹೇಳ್ದಂಗೆ ಎಲ್ಲಿ ಅಪೋಸಿಷನ್ ಪಾರ್ಟಿ ಇರುತ್ತೋ ಅವಾಗ ಬಂದು ನೀವು ಈ ಬಿಲ್ಡಪ್ಗಳು ಕೊಟ್ಕೊಂಡು ಡ್ರಾಮಾಗಳು ಮಾಡ್ತಿರ್ತೀರ. ನಿಮ್ದೇ ಪಕ್ಷ ಏನಿರುತ್ತೋ ಅವಾಗ ಯಾವುದೇ ಕೆಲಸ ಮಾಡೋದಿಲ್ಲ ಅನ್ನೋದು ಪ್ರೂವ್ ಆಗ್ಬಿಡುತ್ತೆ. ನೋಡೋಣ, ಚಾಲೆಂಜ್ ಕೊಡ್ತೀನಿ ನಿಮ್ಗೆ ತಾಕತ್ತಿದ್ರೆ ಇದನ್ನ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. தரம் என்றும் நிரந்தரம் வாங்க.